ಜನ ನಾವು ನೋಡಿದ ಇವರು ಸಾಧಾರಣವಾದ ಒಂದು ವ್ಯಕ್ತಿ ಅಂತ ನಾವು ಅಂದಲ್ಲ. ಯಾಕಂದ್ರೆ ಒಂದು ಡೈರೆಕ್ಟರ್ ಅಂತಂದ್ರೆ ಇಟ್ ವೆರಿ ಗುಡ್ ವಿಷಯ. ಇವ್ರಂತಿದ್ರೆ ಅವ್ರ ಆಫೀಸ್ಗೆ ಹೋಗ್ಬಿಟ್ರೆ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಇದೆ ಅಂತ. ಯಾವ ಒಂದು ವಿಷಯ, ಯಾವ ಒಂದು ಸಬ್ಜೆಕ್ಟ್ ತಗೊಂಡ್ರು ಅಷ್ಟು ನಾಜೂಕಾಗಿ ಮಾಡ್ತಾರೆ. ಸರ್ ಹೇಳ್ತಿದ್ರು ಹೂವು ಆಗೋದ್ರಿಂದ ಹಿಡಿದು ದೇವರು ಒಂದು ಮಾಡೋದ್ರಿಂದ ಕಲಾವಿದರಿಗೆ ಒಂದು ಇಟ್ಕೊಳ್ಳೋದು. ರಿಯಲಿ ನಾನು ಒಬ್ಬ ನಟನೆ. ನಾನು ಬಾಲಿವುಡ್ ಮುಗಿಸ್ಕೊಂಡು ಇವ್ರ ಜೊತೆ ಏನಕ್ಕೆ ನಾನು ಇನ್ವೈಟ್ ಮಾಡ್ತಾ ಅಂತಂದ್ರೆ ಆ ಸಿಂಪ್ಲಿಸಿಟಿ ಅಂಡ್ ಎಥಿಕ್ಸ್ ಬೇಕು ಮನುಷ್ಯರಿಗೆ. ಅವರು ನಾವು ಎಥಿಕ್ಸ್ ಇಲ್ಲ ಅಂತಂದ್ರೆ ಮಾಡಿಲ್ಲ. ಆ ಒಂದು ಜವಾಬ್ದಾರಿನ ಎಷ್ಟು ಮುಗಿಯೋದ್ರಿಂದ ಕಂಟೆಂಟ್ ಮಾಡ್ತಾರೆ ಅಂತಂದ್ರೆ ನೀವೆಲ್ಲ ನೋಡ್ತಿದ್ದೀರ. ನಾನು ಒಂದು ಆಡಿಷನ್ ಈ ಥರ ಮಾಡ್ಬೋದ ಅಂತ ಹೇಳಿ ಇವಾಗಲೇ ನಾನು ಸಮಾಧಾನ ನಾನು ಬಾಲಿವುಡ್ ಮತ್ತೆ ಬಾಲಿವುಡ್ಗೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಾವು ಜಡ್ಜಿಂಗ್ ಮಾಡೋದು ಬಂದಿದ್ದೀವಿ. ಇವತ್ತು ಈ ಥರ ಒಂದು ಸಭೆ ಎಲ್ಲ ಸಿಕ್ತು ಅಂತಂದ್ರೆ ನಾವು ಕಲಾವಿದರಿಗೆ ಇನ್ನೂ ಪ್ರೋತ್ಸಾಹ ಕೊಡುವಂಥ ಒಂದು ಸಹಾಯ ಹೀಗೆ ಮುಂದುವರಿತೀವಿ ಸರ್. ನಿಮ್ಮ ಈ ಮೂವಿ ಸಿಂಗಿಂಗ್ ಅಂತ ಏನಿದೆ ಇದು 100% ಸಕ್ಸಸ್ ಆಗೇ ಆಗುತ್ತೆ. ದೇವರ ಆಶೀರ್ವಾದ ಹೇಳ್ತಾ ಇದ್ದೀನಿ ಸರ್. ಇದು ಸಕ್ಸಸ್ ಆಗುತ್ತೆ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಆ ಕಡೆಗೆ ಒಂದು ಒಳ್ಳೆ ಟೀಮ್ ರೂಪಿಸ್ಕೊಂಡಿದ್ದಾರೆ. ಆಮೇಲೆ ನಾನು ಸಪೋರ್ಟ್ ನಾವಂತಲ್ಲ, ಇಂಥವ್ರ ಸಪೋರ್ಟ್ ಇದ್ರೆ ನಾವು ಸಿನಿಮಾ ಮಾಡಿ ನಾವು